ಗೈಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ನನ್ನ ಕ್ವಿಕ್ ಮಾರ್ನಿಂಗ್ ರೂಟೀನ್ನ ಶೇರ್ ಮಾಡ್ತೀನಿ. ಫಸ್ಟ್ ಎದ್ದ ತಕ್ಷಣ ಬೆಳಗ್ಗೆ ಸ್ವಲ್ಪ ಎಕ್ಸಸೈಸ್ ಮಾಡಿ ಮತ್ತು ನನ್ನ ಫೇವ್ರೇಟ್ ಬೀಟ್ರೂಟ್ದು ಡಿಟಾಕ್ಸ್ ಡ್ರಿಂಕ್ನ ಕುಡಿದು ಇವಾಗ ಫ್ರೆಶ್ ಅಪ್ ಆಗಿ ಬಂದೆ. ಇವಾಗ ಒಂದು ಸ್ವಲ್ಪ ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ನ ಮಾಡ್ಕೊತೀನಿ. ಮತ್ತು ನನಗೆ ಇತ್ತೀಚೆಗೆ ಒಂದು ಕ್ವೆಶನ್ ಬರ್ತಿದೆ, ಏನಪ್ಪ ಅಂದರೆ ನೀವು ಹೇಗೆ ನಿಮ್ಮ ಆ್ಯಕ್ನೆನ ಕಂಟ್ರೋಲಲ್ಲಿ ಇಟ್ಕೋತೀರಾ, ಹೇಗೆ ನಿಮ್ಮ ಸ್ಕಿನ್ ಇಷ್ಟು ಕ್ಲಿಯರ್ ಆಗಿದೆ ಅಂತ. ಸೊ ಐ ಹ್ಯಾವ್ ಬಿನ್ ಯೂಸಿಂಗ್ ದಿಸ್ ಅಲೈಟ್ದು ಆ್ಯಂಟಿ ಆ್ಯಕ್ನೆ ಜೆಲ್. ಆಲ್ಮೋಸ್ಟ್ ತುಂಬ ಟೈಮಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದರಿಂದ ನನ್ನ ಫೇಸ್ ಒಂಥರ ಮ್ಯಾಜಿಕ್ ಥರನೇ ಆ್ಯಕ್ಟ್ ಆಗುತ್ತೆ. ಲೈಕ್ ಇದು ಪಿಂಪಲ್ಸ್ನ ಫೈಟ್ ಮಾಡುತ್ತೆ, ಆಯಿಲ್ ಕಂಟ್ರೋಲ್ ಮಾಡುತ್ತೆ ಮತ್ತು ಬ್ರೇಕ್ಔಟ್ನ ಕೂಡ ಪ್ರಿವೆಂಟ್ ಮಾಡುತ್ತೆ. ನನ್ನ ಸ್ಕಿನ್ನ ತುಂಬಾ ಹೆಲ್ದಿ ಮತ್ತು ಕ್ಲಿಯರ್ ಆಗಿಡುತ್ತೆ ಅಂತಲೇ ಹೇಳ್ಬೋದು. ಸೊ ಫಸ್ಟ್ ನಾನು ಚೆನ್ನಾಗಿ ಫೇಸ್ ವಾಶ್ ಮಾಡಿ, ಆ್ಯಂಟಿ ಆ್ಯಕ್ನೆ ಫೇಸ್ ವಾಶಿಂದ ಫೇಸ್ ವಾಶ್ ಮಾಡಿ, ಅದಾದಮೇಲೆ ಒಂದು ಥಿನ್ ಲೇಯರ್ ಆಫ್ ಈ ಒಂದು ಅಲೈಟ್ದು ಆ್ಯಂಟಿ ಆ್ಯಕ್ನೆ ಜೆಲ್ನ ಅಪ್ಲೈ ಮಾಡ್ತೀನಿ. ಅದಾದಮೇಲೆ ನಾರ್ಮಲ್ ಒಂದು ಸ್ವಲ್ಪ ಡಾರ್ಕ್ ಸ್ಪಾಟ್ಸ್ ಕಡಿಮೆ ಮಾಡೋದಕ್ಕೆ ನನ್ನ ಡೈಲಿ ಕ್ರೀಮ್ನ ಅಪ್ಲೈ ಮಾಡ್ತೀನಿ. ಅದಾದಮೇಲೆ ಆ್ಯಸ್ ಯೂಶ್ವಲ್ ಒಂದು ಸ್ವಲ್ಪ ಇವತ್ತು ರೆಡಿ ಆಗೋಣ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಬ್ಲಷ್, ಒಂದು ಸ್ವಲ್ಪ ಮಸ್ಕಾರ ಮತ್ತು ನನ್ನ ಬಿಂದಿ ಅದನ್ನ ಮಾತ್ರ ಮರೆಯಲ್ಲ. ಆ್ಯಂಡ್ ಸ್ವಲ್ಪ ಹೇರ್ನ ಇವಾಗ ಸೆಟ್ ಮಾಡೋದು ಸಿಕ್ಕಾಪಟ್ಟೆ ಈಸಿ ಆಗಿಬಿಟ್ಟಿದೆ ಗೈಸ್, ಈ ಒಂದು ಟ್ರೀಟ್ಮೆಂಟ್ ತೊಗೊಂಡು ನಾನು. ಸೊ ಗೈಸ್, ಫೈನಲಿ ಇವಾಗ ನಾನು ರೆಡಿ ಆಗಿದ್ದೀನಿ. ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇತ್ತು ಗೊತ್ತಾ ಈ ಒಂದು ಬರ್ಡೇ ಕುರ್ತಿ ನನ್ನ ಮೇಲಂತೂ ಸಕ್ಕದಾಗಿತ್ತು. ನಿಮ್ಗೆ ಹೇಗೆ ಅನಿಸ್ತು ಕಾಮೆಂಟ್ ಮಾಡಿ.